ಕಾಪುಶ್ರೀ ಹೊಸ ಮಾರಿಗುಡಿ ದೇವಸ್ಥಾನ ಅಭಿವೃದ್ಧಿ ಸಮಿತಿಯ ನೇತೃತ್ವದಲ್ಲಿ ನಡೆದ ಗ್ರಾಮ ಸಮಿತಿ ರಚನೆಯ ಪೂರ್ವಭಾವಿ ಸಭೆಯು ಕಾಪುಶ್ರೀ ಲಕ್ಷ್ಮೀ ಜನಾರ್ದನ ದೇವಸ್ಥಾನದ ಸಭಾಭವನದಲ್ಲಿ ನಡೆಯಿತು. ಸಭೆಯ ಅಧ್ಯಕ್ಷತೆ ವಹಿಸಿ ಅಭಿವೃದ್ಧಿ ಸಮಿತಿ ಅಧ್ಯಕ್ಷ ಸುರೇಶ್ ಶೆಟ್ಟಿ ಗುರುಮೆ ಮಾತನಾಡಿ, ಸುಮಾರು 35 ಕೋಟಿ ರೂಪಾಯಿ ವೆಚ್ಚದಲ್ಲಿ ಇಳಕಲ್ ಕೆಂಪು ಶಿಲೆಯಲ್ಲಿ ನಿರ್ಮಾಣಗೊಳ್ಳಲಿರುವ ಹೊಸ ಮಾರಿಗುಡಿ ದೇವಸ್ಥಾನದ ಜೀರ್ಣೋದ್ಧಾರ ಕಾರ್ಯದಲ್ಲಿ ಎಲ್ಲರೂ ಸಹಭಾಗಿತ್ವವನ್ನು ಪಡೆಯುವ ಉದ್ದೇಶ ಹೊಂದಲಾಗಿದೆ. ಪ್ರತಿ ಮನೆಯಿಂದ ಪ್ರತಿಯೊಬ್ಬ ವ್ಯಕ್ತಿಯಿಂದ ಶಿಲಾ ಸೇವೆ ಸಮರ್ಪಣೆಗೊಂಡಲ್ಲಿ ಮಾರಿಯಮ್ಮ ದೇವಿಗೆ ಅದು ಅತ್ಯಂತ ಪ್ರೀತಿಯ ಸೇವೆಯಾಗಲಿದೆ. ಇದಕ್ಕಾಗಿ ಗ್ರಾಮಗಳಲ್ಲಿ ಸಮಿತಿ ರಚನೆಯಾಗಬೇಕಿದೆ ಎಂದರು. ಅಂಜನೆ ಯೋಗಿ ಸಭೆಗೆ ಮುಖ್ಯವಾದ ಶ್ರೀ ದೇವ ವ್ಯವಸ್ಥಾಪನಾ ಸಮಿತಿ ಸಂಘ ಕೊಡಗಿರಿ ನವೀನ್ ಚಂದ್ರಶೆಟ್ಟಿ ಪಾದಬಿಟ್ಟು ಮಾಜಿ ಕ್ಷೇತ್ರಾಧ್ಯಕ್ಷರು ಬಿಜೆಪಿ ಕ್ಷೇತ್ರರು ಬೇಳೆ ಗ್ರಾಮ ಪಂಚಾಯತ್ ಸದಾನಂದ ಶೆಟ್ಟಿ ನಿವೃತ್ತ ಯೋಧ ಎಲ್ಲ ಕ್ಷೇತ್ರ ಮಾತ್ರ ನಮ್ಮ ದುಂಬುವಾರ ಖಂಡಿತ ಸಾಧ್ಯ ದರ್ಶನ ದೇವಿ ಎಪ್ಪಡಿಕೆ ಅಲ್ಪ ಏನು ಸಿಗೋದ್ರಿ ಕೆಲಸ ಬರೀ ಶ್ರದ್ಧೆಡು ನಿಷ್ಠೆಡು ಮಕ್ಕಳೇ ಇಲ್ಲ ಬೇರೆ ತುಂಬಾ ಏನಾದರೂ ಶಕ್ತಿ ತುಂಬಾ ಏನಾದರೂ ಸಮಾಜದ ನಿಗಮ ಪೂರ ಬಂದು ನಮಗೆ ಸಮಾಜ ತಗೊಂಡು ಕೊಂಚ ಆಸೆ ಈ ಕೆಲಸ ಮಾಡ್ಕೊಂಡ್ರೆ ಒಂದು ಪಕ್ಷಾತೀತವಾಗಿ ಒಂದು ಜಾತ್ಯತೀತವಾಗಿ ಮಾತುಗಳನ್ನು ಮಾಡಿ ಇಡೀ ಸಮಾಜ ಉಂಟುಕೊಂಡು ಹೋಗ್ತಾರೆ ಆಸೆ ನಿಂತು ಜಾತಿ ಯಾರು ಪಕ್ಕ ಬಂದರೆ ಇದು ಅದನ್ನು ಅತಿ ಮಕ್ಕಳು ಪಟ್ಟಕ ಎಂದೂ ಖಾಲಿ ಕಂದಿನ ಮಕ್ಕಳು ಸಾಧ್ಯ ಈ ಊರು 5 ಜನ ಹಿರಿಯರು ಯಾಕನ್ನ ಉದ್ದೇಶ ಬಂದಾಗ ಪ್ರತಿ ಊರಿನ ಗರಡಿಲ್ಲದಲ್ಲಿ ತುಂಬಿದೆವು ಅಂಚನೆ ಪ್ರತಿ ಊರಿನಲ್ಲಿ ಭಜನಾ ಮಂದಿರ ಆ ಭಜನಾ ಮಂದಿರ ತುಂಬಿದೆವು ಅಂಚನೆ ಬಂಟ ಸಂಘವನ್ನು ಬಿಲ್ಲವ ಸಂಘವನ್ನು ದೇವಸ್ಥಾನದ ಆಡಳಿತ ಮಂಡಳಿ ಅಂಚನೆ ದೇವಸ್ಥಾನದ ಮುಖ್ಯ ಸಂಘ ಅಂಚನೆ ಕುಲಾಲ ಸಂಘಕ್ಕೂ ಭಟ್ಟ ಸಮಾಜಕ್ಕೂ ಬಿಲ್ಲವ ಸಮಾಜಕ್ಕೂ ಸಾನದರು ಅಂಚನೆ ನಮ್ಮ ಯುವಕ ಮಂಡಳಿ ಅಥವಾ ಯುವತಿ ಮಂಡಳಿ ಒಗಲುಕೊಂಡು ಒಂದೊಂದು ಕಮಿಟಿ ಮಾಡಿಕೊಂಡು ಇಂತಿದ್ದಾರೆ ಐದು ಪಕ್ಕ ಆ ಊರು ಏರಿಯರು ಆಧ್ಯಾತ್ಮಿಕ ಚಿಂತಕರು ಹಿರಿಯರು ನಮ್ಮ ದುಂಬು ಬೋರ್ಕೊಂಡು ಕೂಡ ಒಂದು ಯೋಚನೆ ಬಂದಿದೆ. ಕಾಪು ಮಾರಿಯಮ್ಮ ಹೊಸ ಮಾರಿಯಮ್ಮನ ಕ್ಷೇತ್ರಗಳು ಕೇವಲ ಧಾರ್ಮಿಕವಾದ ಮಾತ್ರ ಅಂತಂದ್ರೆ ಶೈಕ್ಷಣಿಕವಾದ ಅಮ್ಮನ ಸೇವೆ ಮಸ್ಕೊಂಡು ಕಾಪು ಮಹಾದೇವಿ ಹೈಸ್ಕೂಲ್ ಪಡೆದು ಬಾರಿ ಉದಾರಕೋಯಿನ ಹೈಸ್ಕೂಲ್ ಹೊಂದ್ಕೊಂಡು ಆ ಹೈಸ್ಕೂಲ್ ಕಾಪು ಮಾರಿಯಮ್ಮನ ದೊಡ್ಡೊಡೆಯಾದ ಅಂಚನೆ ನನ್ನ ಬಂಧುದ ನಮ್ಮ ಸಮಿತಿದ ಆಲೋಚನೆಗಳು ಈ ಕ್ಷೇತ್ರ ಇಡೀ ನಮ್ಮ ಮೂಲ ತಾಂತಿನಕ ಆತು ಕೊರಡು ಆತು ಒಂದು ವಿಶೇಷ ಶೈಲಿ ನಿರ್ಮಾಣ ಆಗ್ತು ಐದು ಪಕ್ಕ ನೆಟ್ಟು ಮತ್ತಿನ ಉತ್ಪತ್ತಿ ಕೇವಲ ಧಾರ್ಮಿಕ ಕಾರ್ಯಕ್ರಮ ಮಾತ್ರ ಅಂತ ಅಂದ್ರೆ ಶೈಕ್ಷಣಿಕವಾದ ಸಾಂಸ್ಕೃತಿಕವಾದ